ಎಲ್ಲರಿಗೂ ವೆಲ್ಕಮ್ ಟು ಜಾನು ವ್ಲಾಗ್ಸ್. ಫ್ರೆಂಡ್ಸ್, ನಾನು ಜಾನು. ಇವತ್ತು ಗುರುವಾರ ಫ್ರೆಂಡ್ಸ್. ಇವತ್ತು ಥರ್ಸ್ಡೇ ಬೆಳಗ್ಗೆ ಟಿಫನ್ಗೆ ಇಡ್ಲಿ ಸಾಂಬಾರು ಮಾಡಿದ್ದೆ. ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ರೇಷನ್ ಅಕ್ಕಿಯಲ್ಲಿ ನೋಡಿ ಈ ಥರ ವೈಟಾಗಿ ಸಾಫ್ಟಾಗಿ ಸ್ಪಾಂಜ್ ಥರ ಇಡ್ಲಿ ಮಾಡೋದು ಹೇಗೆ ಅಂತ ಕರೆಕ್ಟ್ ಸರಿಯಾದ ಅಳತೆಯಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಜೊತೆಗೆ ಇಡ್ಲಿ ಜೊತೆ ಸಾಂಬಾರು ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಈಸಿಯಾಗಿ ಯಾರು ಬೇಕಾದರೂ ಇಡ್ಲಿ ಸಾಂಬಾರನ್ನು ಮಾಡ್ಬೋದು. ಆ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ, ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಇದು ಡಿಪೋ ಅಕ್ಕಿಯಲ್ಲಿ ಮಾಡಿರೋ ಅಂಥ ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿದೆ, ಎಷ್ಟು ವೈಟಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಯಾವ್ಯಾವುದನ್ನು ಎಷ್ಟೆಷ್ಟು ಹಾಕಬೇಕು ಅಂತ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಹಾಕಿದ್ರೆ ಕರೆಕ್ಟಾಗಿ ಎಲ್ಲ ಅಡುಗೆನೂ ಎಲ್ಲ ರೆಸಿಪೀಸು ಅಷ್ಟೇ ಪರ್ಫೆಕ್ಟಾಗೇ ಬರುತ್ತೆ. ಅದರಲ್ಲೂ ಬೆಳಗಿನ ಟಿಫನ್ಗೆ ಇಡ್ಲಿ ಸಾಂಬಾರು ಮಾಡಿದ್ರೆ ಅಂತೂ ತಿಂತಾ ಇರಬೇಕು ಅನಿಸ್ಬೇಕು. ಆ ಥರ ಮಾಡಬೇಕು. ಬನ್ನಿ, ಆ ಥರ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲಿಗೆ ಇಡ್ಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಯಾವುದೇ ಕಪ್ ತೊಗೊಳ್ಳಿ, ಬಟ್ಲು ತೊಗೊಳ್ಳಿ, ಲೋಟ ತೊಗೊಳ್ಳಿ, ಏನೇ ತೊಗೊಳ್ಳಿ, ಅದರಲ್ಲಿ 4 ಲೋಟ ಅಕ್ಕಿನ ಹಾಕ್ತಾಯಿದ್ದೀನಿ. ಈಗ ಲೋಟಲ್ಲಿ 4 ಲೋಟ ಅಕ್ಕಿನ ಹಾಕ್ತಾಯಿದ್ದೀನಿ. 1 ಲೋಟ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಯಾವುದರಲ್ಲಿ ಅಕ್ಕಿ ಹಾಕಿ 4 ಭಾಗ ಅಕ್ಕಿ ಹಾಕಿ 1 ಭಾಗ ಉದ್ದಿನಬೇಳೆನ ಹಾಕಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಇಡ್ಲಿ. ಯಾವುದರಲ್ಲಿ ಅಕ್ಕಿ ಹಾಕಿ 4 ಭಾಗ ಅಕ್ಕಿ ಹಾಕಬೇಕು, 1 ಭಾಗ ಉದ್ದಿನಬೇಳೆ ಹಾಕಬೇಕು, ಚೆನ್ನಾಗಿ ಬರುತ್ತೆ ನೋಡಿ. ಈಗ ನಾನು 4 ಲೋಟ ಅಕ್ಕಿ ಹಾಕಿದ್ದೀನಿ, 1 ಲೋಟ ಉದ್ದಿನಬೇಳೆನ ಹಾಕಿ ಒಂದು 3-4 ಸಾರಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಫ್ರೆಂಡ್ಸ್. ಡಿಪೋ ಅಕ್ಕಿಯಲ್ಲಂತೂ ಹೇಳ್ಬೇಕಾ, ಡಸ್ಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಬೇರೆ ಯಾವುದೇ ಥರದ ಅಕ್ಕಿ ಹಾಕಿಲ್ಲ ಫ್ರೆಂಡ್ಸ್. ನಾನು ಡಿಪೋಲ್ ಕೂಡ ಅಕ್ಕಿ ಮಾತ್ರ ಹಾಕಿದ್ದೀನಿ, ಜೊತೆಗೆ ಉದ್ದಿನಬೇಳೆ ನೋಡಿ. ಒಂದು 3-4 ಸಾರಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಆ ವೈಟೆಲ್ಲ ಹೋಗೋವರೆಗೂ ತೊಳ್ಕೊಬೇಕು. ಅದರಲ್ಲೂ ಇಡ್ಲಿ ಮಾಡುವಾಗ ಅಕ್ಕಿ ಉದ್ದಿನಬೇಳೆನೆಲ್ಲ ಚೆನ್ನಾಗಿ ಒಂದು 3-4 ಸಾರಿ ತೊಳ್ಕೊಂಡು, ಯಾವುದೇ ಅಕ್ಕಿ ಹಾಕಿ ಒಂದು 3-4 ಸಾರಿ ತೊಳೆದ್ಬಿಟ್ಟು ಆಮೇಲೆ ನೆನೆಸೋಕ್ಕೆ ಇಟ್ಟರೆ ಆ ಇಡ್ಲಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ. ನಾನು ಅಕ್ಕಿನ 4 ಸಾರಿ ತೊಳೆದಿದ್ದೀನಿ ನೋಡಿ. ಸ್ವಲ್ಪನೂ ಡಸ್ಟ್ ಇಲ್ಲ. ಈಗ ಈ ಥರ ಆಗಿದೆ. ಈಗ 1 ಲೋಟ ಅಷ್ಟು ಅವಲಕ್ಕಿ ತೊಗೊತಾ ಇದ್ದೀನಿ. ಗಟ್ಟಿ ಅವಲಕ್ಕಿನ, ಪೇಪರ್ ಅವಲಕ್ಕಿ ಎಲ್ಲ ಗಟ್ಟಿ ಅವಲಕ್ಕಿನ ಸಪ್ರೇಟಾಗಿ ಯಾಕಪ್ಪ ತೊಳಿತಾ ಇದ್ದೀನಿ ಅಂದರೆ, ಇದನ್ನು 1 ಸಾರಿ ಅಥವಾ 2 ಸಾರಿ ತೊಳೆದ್ರೆ ಸಾಕಾಗುತ್ತೆ. ಅಕ್ಕಿ ಜೊತೆ ಹಾಕ್ಬಿಟ್ರೆ ಅದನ್ನೆಲ್ಲ ಅಕ್ಕಿನ ಇದನ್ನೆಲ್ಲ ಇಸ್ಕಿ ಇದು ಸ್ವಲ್ಪ ಆವಾಗಲೇ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಅಂತ ನಾನು ಸಪ್ರೇಟಾಗಿ ತೊಳೆದು ಹಾಕ್ತಾಯಿದ್ದೀನಿ. ಅವಲಕ್ಕಿನ 1 ಸಾರಿ ಅಥವಾ 2 ಸಾರಿ ತೊಳ್ಕೊಂಡ್ರೆ ಆಯಿತು. 4 ಲೋಟ ಅಕ್ಕಿ, 1 ಲೋಟ ಉದ್ದಿನಬೇಳೆ, ಅದರಲ್ಲೇ 1 ಲೋಟ ಗಟ್ಟಿ ಅವಲಕ್ಕಿನ ತೊಳೆದು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರು ಸಪ್ರೇಟಾಗಿ ನೆನೆಸ್ಬಿಟ್ಟು ಸಪ್ರೇಟಾಗಿ ರುಬ್ಬಿ ಮತ್ತೆ ಮಿಕ್ಸ್ ಮಾಡ್ತಾರೆ. ಅದು ಒಂದು ಸರಿಯಾಗಿ ಮಿಕ್ಸ್ ಆಗೋಲ್ಲ. ಈ ಥರ ಎಲ್ಲದನ್ನು ಮಿಕ್ಸ್ ಮಾಡಿ ನೆನೆಸ್ಬಿಟ್ಟು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿಕೊಂಡ್ರೆ ಎಲ್ಲದು ಈಕ್ವಲ್ಲಾಗಿ ಮಿಕ್ಸ್ ಆಗಿರುತ್ತೆ. ಮತ್ತು ಕೈಯಲ್ಲಿ ಮಿಕ್ಸ್ ಮಾಡೋ ಅವಶ್ಯಕತೆ ಏನಿರಲ್ಲ. ಅದಕ್ಕೋಸ್ಕರ ಎಲ್ಲದನ್ನು ಒಟ್ಟಾಗೆ ನೆನೆಸಿ ಒಟ್ಟಾಗೆ ರುಬ್ಬೋದು ಬೆಸ್ಟ್ ಆಗಿರುತ್ತೆ. ಈಗ ಇದನ್ನೆಲ್ಲ ನೆನೆಸ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇದನ್ನು ಒಂದು 6ರಿಂದ 8 ಗಂಟೆ ಕಾಲ ನೆನೆಯೋದಕ್ಕೆ ಬಿಟ್ಟಿರ್ತೀನಿ. 6ರಿಂದ 8 ಗಂಟೆ ಕಾಲ ನೆನೆಯೋದಕ್ಕೆ ಬಿಡಲೇಬೇಕು. ಯಾಕೆಂದರೆ ಅದಕ್ಕೂ ಮುಂಚೆ 1 ಅವರ್ 2 ಅವರ್ ನೆನೆಸಿದ್ರೆ ಇಡ್ಲಿ ಕರೆಕ್ಟಾಗಿ ಬರಲ್ಲ. 6 ಅವರ್ ಅಥವಾ 8 ಅವರ್ ನೆನೆಸಿ ಇಡಲೇಬೇಕು ಫ್ರೆಂಡ್ಸ್. ನೋಡಿ, ನಾನು 8 ಅವರ್ ಇದನ್ನು ನೆನೆಸಿ ಇಟ್ಟಿದ್ದೆ. ಈಗ ಎಲ್ಲ ನುಣ್ಣಗೆ ಗ್ರೈಂಡ್ ಮಾಡ್ಕೊತೀನಿ. ಈಗ ನೋಡಿ ಎಲ್ಲ ಚೆನ್ನಾಗಿ ನೆಂದಿದೆ ಇದು. ಈಗ ಈ ನೀರೆಲ್ಲ ಸ್ವಲ್ಪ ಬಗ್ಸ್ಬಿಟ್ಟು ಆಚೆ ಬಗ್ಸ್ಬಿಡ್ತೀನಿ. ಅಥವಾ ಇದನ್ನು ಏನಾದರೂ ಒಂದು ಬಟ್ಲಿಗೆ ಹಾಕ್ಕೊಂಡು ಬಗ್ಸ್ಬಿಟ್ಟು ಮನೇಲಿ ಏನಾದರೂ ಪಾಟೆಲ್ಲ ಹಾಕಿರೋಂಥ ಗಿಡಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಗಿಡ ಗ್ರೋತ್ ಆಗುತ್ತೆ. ಈ ನೀರನ್ನು ವೇಸ್ಟ್ ಮಾಡದೆ ಗಿಡಕ್ಕೂ ಸಹ ಹಾಕ್ಬೋದು. ಈಗ ಮಿಕ್ಸಿಗೆ ಹಾಕಿ ಎಲ್ಲ ನುಣ್ಣಗೆ ಗ್ರೈಂಡ್ ಮಾಡ್ಕೊತೀನಿ ಫ್ರೆಂಡ್ಸ್. ಇಡ್ಲಿಗೆ ಎಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊತೀವೋ ಅಷ್ಟು ಸಾಫ್ಟಾಗಿ ಇಡ್ಲಿ ಚೆನ್ನಾಗಿ ಬರುತ್ತೆ. ತರಿಯಾಗಿ ಇರಬಾರ್ದು. ತುಂಬ ನುಣ್ಣಗೆ ಗಂಧ ಥರ ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರನ್ನು ಹಾಕಿ, ತುಂಬ ನೀರು ಹಾಕಬಾರ್ದು. ಇಡ್ಲಿ ಹಿಟ್ಟಿಗೆ ಹದವಾಗಿ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ನುಣ್ಣಗೆ ಆಗಿದೆ ನೋಡಿ. ಈ ಥರ ಸ್ವಲ್ಪನೂ ನುಚ್ಚುತ್ತರ ತರಿ ಅಂತ ಏನಿಲ್ಲ, ತುಂಬ ಚೆನ್ನಾಗಿ ಗ್ರೈಂಡ್ ಆಗಿದೆ. ಎಲ್ಲದನ್ನು ಅಷ್ಟೇ ಇದೇ ಥರ ಗ್ರೈಂಡ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕಿ ಅದನ್ನು ಕ್ಯಾಪನ್ನು ಕ್ಲೋಸ್ ಮಾಡಿ ಇಡಬೇಕಾಗುತ್ತೆ ಫ್ರೆಂಡ್ಸ್. ನಾನು ಇಡ್ಲಿ ದೋಸೆಗಂತ ಇದನ್ನು ಇಟ್ಬಿಟ್ಟಿದ್ದೀನಿ. ಇಡ್ಲಿ ದೋಸೆಗೆ ಫರ್ಮೆಂಟೇಷನ್ ಆಗೋದಕ್ಕೆ ರುಬ್ಬಿಟ್ಟು ನಾನು ಇದೇ ಬಾಕ್ಸ್ಗೆ ಹಾಕಿ ಇಟ್ಬಿಡ್ತೀನಿ ಯಾವಾಗಲೂ. ಅದಕ್ಕೋಸ್ಕರನೇ ಇಡ್ಲಿ ಹಿಟ್ಟು ಫರ್ಮೆಂಟೇಷನ್ಗೋಸ್ಕರನೇ ಇದನ್ನು ಇಟ್ಬಿಟ್ಟಿದ್ದೀನಿ. ಎಲ್ಲ ಈ ಥರ ಒಂದು ಬಾಕ್ಸ್ಗೆ ಹಾಕಿ ಕ್ಲೋಸ್ ಮಾಡಿ 10ರಿಂದ 12 ಅವರ್ ಇದನ್ನು ಬಿಟ್ಟರೆ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ಅಂದರೆ ಇಡ್ಲಿ ಹಿಟ್ಟೆಲ್ಲ ಚೆನ್ನಾಗಿ ಉಬ್ಕೊಂಡು ಬಂದಿರುತ್ತೆ ನೋಡಿ. ನಾನು 10 ಅವರ್ ಬಿಟ್ಟಿದೆ. ಈ ಥರ ಎಲ್ಲ ಫರ್ಮೆಂಟೇಷನ್ ಆಗಿದೆ ಕರೆಕ್ಟಾಗಿ. ಆ ಕಲರ್ ನೋಡಿ ಯಾವ ಥರ ಇದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿತ್ತು ಇಡ್ಲಿ. ಈ ಥರ 10 ಅವರ್ ಬಿಟ್ಟಾದಮೇಲೆ ಇಡ್ಲಿ ಹಾಕುವಾಗ ಸ್ವಲ್ಪ ಉಪ್ಪನ್ನು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಿಕ್ಸ್ ಮಾಡಿ ಇಡ್ಲಿ ಹಾಕಬೇಕಾಗುತ್ತೆ. ಮುಂಚೆನೇ ಉಪ್ಪನ್ನು ಹಾಕಿದ್ರೆ ಅದು ಸರಿಯಾಗಿ ಫರ್ಮೆಂಟೇಷನ್ ಆಗಲ್ಲ ಫ್ರೆಂಡ್ಸ್. ಇದು ಇಡ್ಲಿ ಹಾಕುವಾಗೆ ಉಪ್ಪನ್ನು ಮಿಕ್ಸ್ ಮಾಡಿ ಹಾಕಬೇಕಾಗುತ್ತೆ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಇಡ್ಲಿ ಹಿಟ್ಟನ್ನು ಈ ಥರ ಗ್ರೈಂಡ್ ಮಾಡಿಬಿಟ್ಟು ಒಂದು ದೊಡ್ಡ ಪಾತ್ರೆಗೆ ಹಾಕಬೇಕಾಗುತ್ತೆ. ಯಾಕೆಂದರೆ ಅದು ಫರ್ಮೆಂಟೇಷನ್ ಆಗಿ ಅದೆಲ್ಲ ಉಬ್ಕೊಂಡು ಬಂದು ಆಚೆ ಹೋಗ್ಬಿಡುತ್ತೆ ಅಂತ. ಸ್ವಲ್ಪ ದೊಡ್ಡ ಸೈಜ್ ಬಾಕ್ಸೆಲ್ಲ ಹಾಕಿದರೆ ಅದು ಎಷ್ಟೇ ಉಬ್ಲಿ ಈ ಥರ ಒಳಗಡೆನೇ ಇರುತ್ತೆ ಫ್ರೆಂಡ್ಸ್. ಈಗ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ, ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ಇಡ್ಲಿ ಪ್ಲೇಟ್ಗೆ ಎಲ್ಲ ಸ್ವಲ್ಪ ಎಣ್ಣೆನ ಎಲ್ಲ ಈ ಥರ ಉಜ್ಕೊಬೇಕಾಗುತ್ತೆ ಪ್ಲೇಟ್ಗೆಲ್ಲ. ಯಾಕೆಂದರೆ ಅದು ತಳ ಇಟ್ಕೊಬಾರ್ದು, ಅಂದರೆ ಇಡ್ಲಿ ಎಲ್ಲ ಈ ಪ್ಲೇಟ್ಗೆ ಅಂಟ್ಕೊಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರ
ಈಗ ಇಡ್ಲಿ ಪ್ಲೇಟ್ಗೆ ಬ್ಯಾಟರನ್ನು ಅಂದರೆ ಇಡ್ಲಿ ಬ್ಯಾಟರನ್ನು ಹಾಕಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಹಾಕಿಟ್ಟು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಬೇಯಿಸೋದು ಅಷ್ಟೇ, ತುಂಬ ಜಾಸ್ತಿ ಬೇಯಿಸ್ಬಿಟ್ರು ಇಡ್ಲಿ ಚೆನ್ನಾಗಿ ಬರಲ್ಲ, ಗಟ್ಟಿ ಥರ ಆಗಿಬಿಡುತ್ತೆ. ಕಡಿಮೆ ಬೇಯಿಸಿದ್ರು ಕೈಗೆಲ್ಲ ಅಂಟು ಥರ ಇರುತ್ತೆ. ಕರೆಕ್ಟಾಗಿ 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ, ಈ ಸ್ಟೇಜಲ್ಲೇ ಇಡಬೇಕು. ಇಟ್ಬಿಟ್ಟು ಕ್ಯಾಪನ್ನು ಕ್ಲೋಸ್ ಮಾಡಿ ನಾನು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ 5 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ಕರೆಕ್ಟಾಗಿ ಇದು ಕುಕ್ ಆಗಿರುತ್ತೆ. ಈ ಥರ ಕೈಯಲ್ಲಿ ಇದನ್ನು ಮುಟ್ಟಿದ್ರೆ ಅದು ಕೈಗೆ ಅಂಟ್ಕೊಬಾರ್ದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ, ಕಲರು ಅಷ್ಟೇ ಎಷ್ಟು ವೈಟಾಗಿದೆ ಅಂತ, ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಎಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ಅದು ಪಾತ್ರೆಗೆ ಇಟ್ಕೊಳ್ಳಲ್ಲ. ನೋಡಿ ಎಷ್ಟು ಸ್ಪಾಂಜಿ ಥರ ಇದೆ ಫ್ರೆಂಡ್ಸ್. ಈ ಥರ ನಾನು ಹೇಳ್ಕೊಟ್ಟಿರೋ ಮೆಜರ್ಮೆಂಟಲ್ಲಿ ಇಡ್ಲಿನ ಮಾಡಿ ನೋಡಿ, ಇದೇ ಥರ ಪರ್ಫೆಕ್ಟಾಗಿ ಇಡ್ಲಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಕೈಗೂ ಅಂಟ್ತಾ ಇಲ್ಲ, ಕರೆಕ್ಟಾಗಿದೆ ಫ್ರೆಂಡ್ಸ್. ಇದು ಪರ್ಫೆಕ್ಟ್ ಇಡ್ಲಿ ಅಂತಲೇ ಹೇಳ್ಬೋದು. ಈಗ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ಫ್ರೆಂಡ್ಸ್. ಈ ಥರ ಮಾಡ್ಕೊಳ್ಳಿ, ಇಡ್ಲಿ ಸಾಂಬಾರು ತುಂಬ ಈಸಿ ಅನಿಸುತ್ತೆ, ಹಾಗೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ತೊಗರಿಬೇಳೆ ಜೊತೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ, ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನಾನು ಸ್ವಲ್ಪ ತೊಗರಿಬೇಳೆನ ಹಾಕ್ತಾಯಿದ್ದೀನಿ, ಅಂದರೆ ಒಂದು 150 ಗ್ರಾಮ್ ಅಷ್ಟು ತೊಗರಿಬೇಳೆನ ತೊಳೆದು ಹಾಕ್ತಾಯಿದ್ದೀನಿ. 1-2 ಸಾರಿ ತೊಳೆದು ತೊಗರಿಬೇಳೆನ ಹಾಗೆ 1 ಸ್ಪೂನ್ ಎಣ್ಣೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಗರಂ ಮಸಾಲ ಹಾಕಿ ಲಿಡನ್ನು ಕ್ಲೋಸ್ ಮಾಡಿ ಒಂದು 4-5 ವಿಜಿಲ್ ಕೂಗಿಸ್ಕೊತೀನಿ. ಬೇಳೆ ಎಲ್ಲ ಚೆನ್ನಾಗಿ ನುಣ್ಣಗೆ ಆಗೋವರೆಗೂ ಒಂದು 4-5 ವಿಸಿಲನ್ನು ಕೂಗಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನಾನು ಒಂದು 4-5 ವಿಜಿಲನ್ನು ಕೂಗಿಸ್ಕೊಂಡಿದ್ದೀನಿ. ಈಗ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಎಲ್ಲ ಬೇಳೆ ಎಲ್ಲ ನುಣ್ಣಗೆ ಬೆಂದಿದೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು, ಅಂದರೆ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ನೀರು ಹಾಕ್ಕೊಂಡು, ಆ ಇಡ್ಲಿ ಸಾಂಬಾರಿಗೆಲ್ಲ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ನೀರು ಸಾಂಬಾರು ಥರ ತಿಳಿ ಸಾಂಬಾರು ಥರ ಇದ್ರೇ ಚೆನ್ನಾಗಿರೋದು. ನೋಡಿ ನಾನು ಇನ್ನೂ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಇನ್ನು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಫ್ರೆಂಡ್ಸ್ ಇಡ್ಲಿಗೆ ಸಾಂಬಾರು ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಇಡ್ಲಿಗಲ್ಲದೆ ಅನ್ನ ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನು ಹಾಕಿ ಮತ್ತು ಕ್ಯಾಪ್ ಕ್ಲೋಸ್ ಮಾಡಿ, ಸ್ವಲ್ಪ ಕ್ಲೋಸ್ ಮಾಡ್ತಿಲ್ಲ, ಸುಮ್ಮನೆ ಮೇಲೆ ಇಟ್ಟು ಈಗ ಕುದಿಸ್ತಾ ಇದ್ದೀನಿ. ಸ್ವಲ್ಪ ಜೊತೆಗೆ ಕೊತ್ತಂಬರಿ ಹಾಕಿ ಕುದಿಸ್ತಾ ಇದ್ದೀನಿ. ಕುದಿಸ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಇಡ್ಲಿ ಸಾಂಬಾರು ರೆಡಿ ಆಗುತ್ತೆ. ಈಗ ಸಾಂಬಾರಿಗೆ ಒಗ್ಗರಣೆಯನ್ನು ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿದ್ರೆ ಸಾಂಬಾರು ತುಂಬಾ ಟೇಸ್ಟಾಗಿ ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇಡ್ಲಿ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ಇಡ್ಲಿ ಸಾಂಬಾರು ಎಷ್ಟು ಈಸಿಯಾಗಿ ರೆಡಿ ಆಯ್ತಲ್ವ. ಯಾರು ಬೇಕಿದ್ರೂ ಮಾಡ್ಕೊಳ್ಬೋದು ಇದನ್ನು. ಬರದೇ ಇರೋರು ಕೂಡ ಈ ಸಾಂಬಾರನ್ನು ರೆಡಿ ಮಾಡ್ಕೊಳ್ಬೋದು. ಇಡ್ಲಿ ಸಾಂಬಾರನ್ನು ತುಂಬಾ ಚೆನ್ನಾಗಿರುತ್ತೆ. ಈ ಮೆಥಡಲ್ಲಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈ ಥರ ಇಡ್ಲಿ ಸಾಂಬಾರು ಯಾವ ಥರ ಬಂತು ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ನಾನು ಯಾವಾಗಲೂ ಇದೇ ಥರನೇ ಇಡ್ಲಿ ಸಾಂಬಾರು ಮಾಡೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಟಿಫನ್ ಮಾಡಿಕೊಂಡು ಸ್ವಲ್ಪ ಅವರೆಕಾಳಿತ್ತು, ಅದನ್ನು ಬಿಸಿ ಮಾಡ್ತಾ ಇದ್ದೀನಿ ಬೇಳೆ ಮಾಡೋದಕ್ಕೆ, ಅವರೆಬೇಳೆ ಮಾಡೋದಕ್ಕೆ. ಅಮ್ಮ ಊರಿಂದ ಸ್ವಲ್ಪ ಅವರೆಕಾಳು ಕಳಿಸಿದ್ರು ಫ್ರೆಂಡ್ಸ್. ಅದರಲ್ಲಿ ಒಂದೊಂದು ಹುಳ ಆಡ್ತಿತ್ತು, ನೋಡಿದ್ರೆ ಅಂದರೆ ಹುಳ ಒಂದೊಂದಿತ್ತು. ಅದಕ್ಕೆ ಇನ್ನೆಲ್ಲ ತಿನ್ಬಿಡುತ್ತಲ್ಲ, ಎಲ್ಲ ಕಾಳು ತೂತಾಗ್ಬಿಡುತ್ತೆ. ಬಿಸಿ ಮಾಡಿದ್ರೆ ಹುಳ ಅದು ತಿನ್ನಲ್ಲ, ಅದಕ್ಕೋಸ್ಕರ ಬಿಸಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬಿಸಿ ಮಾಡೋದಂದರೆ ಸ್ವಲ್ಪ ಬಾಣಲಿಗೆ ಹಾಕೋದೆ ಉರಿಯೋದು, ಸ್ವಲ್ಪ ಆ ಥರ ಬಿಸಿ ಮಾಡಿದ್ರೇ ಬೇಳೆ ಬಿಡೋದು. ಆ ಥರ ಬಿಸಿ ಮಾಡಿಬಿಟ್ಟು ಮತ್ತು ಮಿಷನ್ಗೆ ಕಳಿಸಿದ್ರೆ ಅವರು ಬೇಳೆ ಮಾಡಿ ಕೊಡ್ತಾರೆ. ನಮ್ಮೂರಲ್ಲೇ ಇದೆ ಮಿಷನ್ನು, ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ. ಬೇಳೆ ಒಂದು ಸೈಡು, ದೊಡ್ಡ ಬೇಳೆ ಒಂದು ಸೈಡು, ನುಚ್ಚಿನ ಬೇಳೆ ಒಂದು ಸೈಡು, ಅದು ಹೊಟ್ಟೆ ಎಲ್ಲ ಸಪ್ರೇಟಾಗಿ ಕ್ಲೀನಾಗಿ ಬರುತ್ತೆ ಮಿಷಿನಲ್ಲಿ. ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ. ತುಂಬ ಊರಿಂದ ಎಲ್ಲ ಬಂದು ನಮ್ಮೂರಲ್ಲೇ ಮಿಷಿನ್ಗೆ ಹಾಕ್ಸ್ಕೊಂಡು ಹೋಗ್ತಾರೆ. ಬೇಳೆ, ರಾಗಿ, ಕೊಬ್ಬರಿ, ಅವರೆ ಎಲ್ಲದನ್ನು ಹಾಕ್ಸ್ಕೊಂಡು ಹೋಗ್ತಾರೆ. ಒಂದು 2-3 ಮಿಷನ್ ಇದೆ ಫ್ರೆಂಡ್ಸ್ ನಮ್ಮೂರಲ್ಲಿ, ಫ್ಲೋರ್ ಮಿಲ್ಲಿದೆ. ಇದನ್ನು ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್, ಒಂದು 2-3 ಅವರ್ ಮೇಲೇ ಬೇಕು ಅಂತ ಹೇಳ್ಬೋದು. ಒಂದು 20 kg ಅಷ್ಟು ಕಾಳಿದೆ. ಅದನ್ನೆಲ್ಲ ಬಿಸಿ ಮಾಡೋಷ್ಟರಲ್ಲಿ ಇವತ್ತಂತೂ ಸ್ವಲ್ಪ ಮಧ್ಯಾಹ್ನನೇ ಆಗಿಬಿಡುತ್ತೆ. ಹಾಗೆ ಕೈ ನೋವು ಬರುತ್ತೆ, ಈ ಶೆಕೆಯಲ್ಲಿ ಒಂಥರ ಸಾಕಾಗುತ್ತೆ. ಈ ಥರ ಕೈ ಆಡಿಸ್ದೆ ಇದನ್ನೆಲ್ಲ ಈ ಥರ ಬಿಸಿ ಮಾಡ್ತಾ ಇರಬೇಕು. ಕೈ ಏನಾದರೂ ಈ ಥರ ಆಡಿಸಿಲ್ಲ, ತಿರ್ಕೊಡೋದೇನಾದರೂ ಬಿಟ್ಟರೆ ಒಂದು ಬಿಸಿ ಆಗುತ್ತೆ, ಒಂದು ಬಿಸಿ ಆಗೋಲ್ಲ. ಅದಕ್ಕೆ ಅದು ಎಷ್ಟೊತ್ತು ಉರಿಯುತ್ತೋ ಅಷ್ಟೊತ್ತುವರೆಗೂ ಈ ಥರ ಕೈ ಆಡಿಸ್ತಾನೆ ಇರಬೇಕು. ತುಂಬ ಏನು ಉರಿಯೋದು ಬೇಕಿಲ್ಲ, ಅದನ್ನು ಮುಟ್ಟಿದ್ರೆ ಈ ಥರ ಕೈಗೆ ಬಿಸಿ ಆಗಬೇಕು, ಆ ಥರ ಮಾಡಿದ್ರೆ ಸಾಕು. ನನಗಂತೂ ಆವಾಗಲಿಂದ ಮಾಡಿ ಕೈಯೆಲ್ಲ ಕೈಯೆಲ್ಲ ಒಂಥರ ಹಿಡ್ಕೊಂಡಂಗೆ ಆಯಿತು. ಆ ಥರ ಇದನ್ನೆಲ್ಲ ಬಿಸಿ ಮಾಡ್ತಿದ್ದೆ ಅಷ್ಟರಲ್ಲಿ ಆಂಟಿ ಬಂದರು. ನಮ್ಮೂರಲ್ಲಿ ಒಬ್ಬ ಆಂಟಿ ಇದ್ದಾರೆ, ಅವ್ರು ಬಂದರು. ಯಾವಾಗಲಾದರೂ ಬರ್ತಿದ್ರು. ಈ ನಡುವೆ ಅಂತೂ ತುಂಬಾ ದಿನ ಆಗಿಬಿಟ್ಟಿತ್ತು ಬಂದು. ಪುಣ್ಯಕ್ಕೆ ಇವತ್ತು ಬಂದು ಅವರು ಸ್ವಲ್ಪ ಬಿಸಿ ಮಾಡಿಕೊಟ್ರು. ನನಗೆ ಒಂಥರ ಸದ್ಯ ಅದೃಷ್ಟಕ್ಕೆ ಒಬ್ಬರು ಬಂದ್ರಲ್ಲಪ್ಪ ಅಂತ ಒಂಥರ ಏನೋ ಖುಷಿ ಆಯಿತು. ಕೈಯೆಲ್ಲ ನೋವು ಬರ್ತಿತ್ತು ಅಂತ ಅವ್ರು ಸ್ವಲ್ಪ ಮಾಡಿಕೊಟ್ಟು ಹೋದರು. ಮತ್ತು ಮಧ್ಯೆ ನಿಲ್ಲಿಸ್ಬಿಟ್ಟು ಸ್ವಲ್ಪ ಟೀ ಎಲ್ಲ ಮಾಡಿಕೊಟ್ಟು ಆಂಟಿಗೆ ನಾನು ಸ್ವಲ್ಪ ಟೀ ಕುಡಿದು ಆಮೇಲೆ ಇನ್ನು ಸ್ವಲ್ಪ ಇತ್ತು. ಅವರು ಅಪ್ರೂಪಕ್ಕೆ ಬರ್ತಾರಲ್ವ, ಸ್ವಲ್ಪ ಮಾತಾಡಿಕೊಂಡು ಕೂತ್ಕೊಂಡಿದ್ದು. ಆಮೇಲೆ ಇದು ಕಾಳೆಲ್ಲ ಬಿಸಿ ಮಾಡಿ ಎತ್ತಿಟ್ಟೆ.
ಈ ಥರ ಎಲ್ಲ ಬಿಸಿ ಮಾಡಿಬಿಟ್ಟು ಬಿಸಿಲಿಗೆ ಹಾಕಬೇಕು. ಬಿಸಿಲಿಗೆ ಹಾಕಿ ಆಮೇಲೆ ಮಿಷನ್ಗೆ ಕಳಿಸ್ಬೇಕು. ಆವಾಗಲೇ ಚೆನ್ನಾಗಿ ಎಲ್ಲ ಬೇಳೆ ಎಲ್ಲ ಹೊಟ್ಟೆಲ್ಲ ಬಿಟ್ಟು ಬೇಳೆ ಎಲ್ಲ ಚೆನ್ನಾಗಿ ಬರೋದು. ಇನ್ನು ಇದನ್ನು ಹುಳ ಬೀಳಬಾರ್ದು. ಬೇಳೆ ಆಗಲಿ, ಯಾವುದೇ ಥರ ಬೇಳೆ ಆಗಲಿ, ಯಾವುದೇ ಥರ ಕಾಳಾಗಲಿ, ವರ್ಷಾನುಗಟ್ಲೆ ಎಷ್ಟೇ ವರ್ಷ ಆದರೂ ಹುಳ ಬೀಳಬಾರ್ದು ಅಂದರೆ ಏನಪ್ಪ ಮಾಡಬೇಕು ಅಂದರೆ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಜ್ಯೂಸ್ ಬಾಟ್ಲಿ ಇರುತ್ತಲ್ಲ, ಜ್ಯೂಸ್ ಬಾಟ್ಲು ಅಥವಾ ಎಣ್ಣೆ ಕ್ಯಾನ್ಗಳೆಲ್ಲ ಇರುತ್ತಲ್ವ, ಅದರಲ್ಲಿ ಹಾಕಿ ಇಟ್ಬಿಟ್ರೆ ಎಷ್ಟು ವರ್ಷ ಆದರೂ ಹುಳ ಬೀಳಲ್ಲ. ಎಲ್ಲ ಬಿಸಿ ಮಾಡಿದ್ದಾಯಿತು ನೋಡಿ. ಇಷ್ಟೊಂದು ಕಾಳಿತ್ತು, ಎಲ್ಲ ಬಿಸಿ ಮಾಡಿದ್ದೀನಿ. ಬಿಸಿ ಮಾಡಿ ಸ್ವಲ್ಪ ಒಂದೆಲ್ಲ ಚೀಲದ ಮೇಲೆ ಹಾಕಿದ್ದೀನಿ ಸ್ವಲ್ಪ ಆರಲಿ ಅಂತ. ಬಿಸಿಲಿಗಿಟ್ಟು ಆಮೇಲೆ ಮಿಷಿನ್ಗೆ ಕಳಿಸ್ಬೇಕು. ಇದನ್ನು ತುಂಬ ದಿನ ಏನಾದರೂ ಕಾಳಾಗಲಿ ಬೇಳೆಗಾಗಲಿ ಹುಳ ಬೀಳಬಾರ್ದು, ಲಾಂಗ್ ಟೈಮ್ ತುಂಬ ಚೆನ್ನಾಗಿರಬೇಕಂದ್ರೆ ಫ್ರೆಂಡ್ಸ್ ನೋಡಿ, ಈ ಥರ ಎಲ್ಲ ಜ್ಯೂಸ್ ಬಾಟಲು ಮತ್ತು ಎಣ್ಣೆ ಕ್ಯಾನ್ಗೆಲ್ಲ ಹಾಕಿ ಇಟ್ಬಿಡಿ. ಎಷ್ಟೇ ವರ್ಷ ಆದರೂ ಒಂದು ಹುಳನೂ ಬೀಳಲ್ಲ, ಹಾಗೆ ಇರುತ್ತೆ. ನಾನು ಅದಕ್ಕೆ ನೋಡಿ ಎಲ್ಲ ಇದನ್ನು ಈ ಥರ ಬಾಟ್ಲುಗಳಿಗೆ ಹಾಕಿ ಇಟ್ಟಿದ್ದೀನಿ. ಅಲಸಂದೆ ಎಲ್ಲದನ್ನು ಏನೇ ಇರಲಿ ಈ ಥರ ಡಬ್ಬಕ್ಕೆ ಹಾಕಿದ ಅಂದರೆ ಜ್ಯೂಸ್ ಬಾಟ್ಲು ಅಥವಾ ಎಣ್ಣೆ ಕ್ಯಾನ್ಗೆ ಹಾಕಿ ಇಟ್ಬಿಟ್ರೆ ಎಷ್ಟು ವರ್ಷಗಳಾದರೂ ಇದು ಹುಳನೇ ಬೀಳಲ್ಲ. ಹುರುಳಿಕಾಳಂತೂ ತುಂಬ ವರ್ಷಗಳದ್ದು, ಒಂದು 5-6 ವರ್ಷದ್ದು ಹಿಂದಿನ ಹುರುಳಿಕಾಳು ಅಂತಲೇ ಹೇಳ್ಬೋದು. ಇವಾಗಲೂ ಅಷ್ಟೇ ಒಂದು ಹುಳ ಇಲ್ಲ, ಹಾಗೇ ಇದೆ ನೋಡಿ. ನಾನು ಎಲ್ಲದನ್ನು ಈ ಥರ ಹಾಕಿ ಇಟ್ಬಿಡ್ತೀನಿ, ಒಂದು ಹುಳನೂ ಬೀಳಲ್ಲ. ಇದಕ್ಕೆ ಎಷ್ಟು ದಿನ ಆದರೂ ಹುಳ ಬೀಳದೆ ಹಾಗೇ ಇರುತ್ತೆ. ನಾನಂತೂ ಎಲ್ಲ ನೋಡಿ ಇದಕ್ಕೆ ಹಾಕಿಟ್ಟಿದ್ದೀನಿ, ನಿಮಗೂ ತೋರಿಸ್ತಾ ಇದ್ದೀನಿ. ನಾನೇ ಅಲ್ಲ, ನಮ್ಮ ಕಡೆ ಎಲ್ಲರೂ ಅಷ್ಟೇ. ಈ ಥರ ಜಾಸ್ತಿ ಇದ್ದರೆ ತುಂಬ ಬೆಳೀತಾರಲ್ವ, ಆ ಥರ ಇದ್ದರೆ ಅದರಲ್ಲೂ ಬಿತ್ತನೆ ಕಾಳಂತೂ ಎಲ್ಲ ಈ ಥರ ತುಂಬಿ ಇಟ್ಬಿಟ್ಟಿರ್ತಾರೆ. ಮಾತ್ರೆ ಇಡೋದಕ್ಕಿಂತ ಕಾಳಿನ ಮಾತ್ರೆ ಅಂತ ಬರುತ್ತಲ್ಲ, ಅದು ಇಡೋದಕ್ಕಿಂತ ಈ ಥರ ಬೆಸ್ಟು. ಜಾಸ್ತಿ ತುಂಬ ಮೂಟೆಗಟ್ಟಲೆ ಇದ್ದರೆ ಮಾತ್ರೆ ಇಡ್ಬೋದು. ಈ ಥರ ಸ್ವಲ್ಪ 1 kg 5 kg 10 kg ಇದ್ರೂ ಈ ಥರ ಡಬ್ಬಲ್ಗೆಲ್ಲ ತುಂಬಿಟ್ರೆ ಒಂದು ವರ್ಷಾನುಗಟ್ಲೆ ಹುಳ ಬೀಳದೆ ಇರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ, ಈ ಥರ ಬೇಳೆ ಕಾಳುಗಳೆಲ್ಲ ಜ್ಯೂಸ್ ಬಾಟ್ಲು ಎಣ್ಣೆ ಕ್ಯಾನಲ್ಲಿ ತುಂಬಿಟ್ಟು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.